ದೇಶದ ಜನರಿಗೆ ದಸರಾ ದೀಪಾವಳಿ ಬಂಪರ್ ಗಿಫ್ಟ್. ಜಿಎಸ್ಟಿಯಲ್ಲಿ ಮಹತ್ವದ ಬದಲಾವಣೆಗಳು. ಸೆಪ್ಟೆಂಬರ್ 22ರಿಂದ ಜಾರಿ ಬರಲಿದೆ ಹೊಸ ದರ. ಈ ವಸ್ತುಗಳಿಗೆ 0 GST. ದಸರಾ ದೀಪಾವಳಿಗೂ ಮುನ್ನ ದೇಶದ ಜನಸಾಮಾನ್ಯರಿಗೆ ದರ ಇಳಿಕೆಯ ಶುಭ ಸುದ್ದಿ ದೊರೆತಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಬುಧವಾರ ಆರಂಭಗೊಂಡ ಸರಕು ಮತ್ತು ಸೇವೆ ತೆರಿಗೆ ಮಂಡಳಿಯ 56ನೇ ಸಭೆಯಲ್ಲಿ ಬಹುತೇಕ ಸರಕುಗಳ ತೆರಿಗೆ ಇಳಿಸುವ ನಿರ್ಧಾರ ಪ್ರಕಟಿಸಲಾಗಿದೆ. 2ನೇ ತಲೆಮಾರಿನ GST ಸುಧಾರಣೆ ಮೂಲಕ ದೇಶದ ಜನರಿಗೆ ದೀಪಾವಳಿಗೆ ಡಬ್ಬಲ್ ಧಮಾಕ ನಿರೀಕ್ಷಿಸಬಹುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಘೋಷಿಸಿದ್ದರು. ಅದರ ಬೆನ್ನಲ್ಲೇ ಹಾಲಿ ಇರುವ ಶೇಕಡ 5, 12, 18 ಮತ್ತು ಶೇಕಡ 28 ತೆರಿಗೆಯ 4 ಶ್ರೇಣಿಯ ಬದಲು ಈಗ ಶೇಕಡ 5 ಮತ್ತು ಶೇಕಡ 18 ಎರಡೇ ಶ್ರೇಣಿಗೆ ಇಳಿಸಲಾಗಿದೆ. ಬಹುತೇಕ ದಿನಬಳಕೆಯ ವಸ್ತುಗಳನ್ನು ಕನಿಷ್ಠ ತೆರಿಗೆ ವ್ಯಾಪ್ತಿಗೆ ತರುವ ತೀರ್ಮಾನ ಹೊರಬಿದ್ದಿದೆ. ಈಗಾಗಲೇ GST ಮಂಡಳಿಗೆ ಸಲ್ಲಿಸಲಾಗಿರುವ ಪ್ರಸ್ತಾವದಂತೆ ಶೇಕಡ 28ರ ತೆರಿಗೆಯನ್ನು ಶೇಕಡ 18ಕ್ಕೆ, ಶೇಕಡ 18 ಮತ್ತು ಶೇಕಡ 12ರ ಶ್ರೇಣಿಯಲ್ಲಿರುವ ವಸ್ತುಗಳಿಗೆ ಶೇಕಡ 5ಕ್ಕೆ ಇಳಿಸಲು ಹಣಕಾಸು ಸಚಿವರ ಗುಂಪು ಒಪ್ಪಿಗೆ ನೀಡಿತು. ಇದೀಗ ಕೌನ್ಸಿಲ್ ಕೂಡ ಇದಕ್ಕೆ ಅಧಿಕೃತ ಮುದ್ರೆ ಒತ್ತಿದೆ. ತಂಬಾಕು ಮತ್ತು ವಿಲಾಸಿ ವಾಹನಗಳಿಗೆ ಸದ್ಯ ಇರುವ ಶೇಕಡ 40ರ ಸೀನ್ ಟ್ಯಾಕ್ಸ್ ಮುಂದುವರಿಯಲಿದೆ. ಬ್ರೆಡ್, ಆರೋಗ್ಯ, ಜೀವ ವಿಮೆ ತೆರಿಗೆ ಮುಕ್ತ. ವೈಯಕ್ತಿಕ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಜನಸಾಮಾನ್ಯರ ಪಾಲಿಗೆ ದುಬಾರಿಯಾಗಿರುವ ವೈದ್ಯಕೀಯ ವಿಮೆಯನ್ನು ಎಲ್ಲರಿಗೂ ಕೈಗೆಟುಕುವಂತೆ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಇದರ ಜೊತೆಗೆ ಕ್ಯಾನ್ಸರ್ ಔಷಧಿಗಳು ಸೇರಿದಂತೆ 33 ಜೀವರಕ್ಷಕ ಔಷಧಿಗಳಿಗೂ ಇನ್ನು ಮುಂದೆ ತೆರಿಗೆ ಇರುವುದಿಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಎಲ್ಲ ರೀತಿಯ ಬ್ರೆಡ್, ಹಾಲಿನ ಉತ್ಪನ್ನಗಳು ಶೂನ್ಯ ತೆರಿಗೆ ವಿಧಿಸಲಾಗಿದೆ. ಅದೇ ರೀತಿ ಸಾದಾ ಚಪಾತಿಗಳು, ಪರೋಟ, ರೊಟ್ಟಿಯನ್ನು ಶೂನ್ಯ ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ. ಯಾವುದು ದುಬಾರಿ? ತಂಬಾಕು, ಪಾನ್ ಮಸಾಲ, ಐಷಾರಾಮಿ ಕಾರುಗಳು ಶೇಕಡ 40ರ ತೆರಿಗೆ ವ್ಯಾಪ್ತಿಯಲ್ಲಿ ಮುಂದುವರಿಯಲಿದೆ. ಖಾಸಗಿ ವಿಮಾನಗಳನ್ನು ಇದೇ ವ್ಯಾಪ್ತಿಯಲ್ಲಿ ಇರಿಸಲಾಗಿದೆ. ವಿಶೇಷ ಎಂದರೆ ಕೂಲ್ ಡ್ರಿಂಕ್ಸ್ಗಳನ್ನು ಶೇಕಡ 40ರ ತೆರಿಗೆ ವ್ಯಾಪ್ತಿಯಲ್ಲಿ ಇರಿಸಲಾಗಿದೆ. ಇದರಿಂದ ತಂಪು ಪಾನೀಯಗಳ ದರ ಗಣನೀಯವಾಗಿ ಏರಿಕೆಯಾಗಲಿದೆ. ದೈನಂದಿನ ಅಗತ್ಯ ವಸ್ತುಗಳು ಶೇಕಡ 18ರಿಂದ 5% GST ವ್ಯಾಪ್ತಿಗೆ ತರಲಾಗಿದ್ದು, ಅವುಗಳು ಯಾವುದು ಅನ್ನೋದು ನೋಡ್ತಾ ಹೋದರೆ ಏರ್ ಆಯಿಲ್, ಶಾಂಪೂ, ಟೂತ್ಪೇಸ್ಟ್, ಸೋಪ್, ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್, ಬೆಣ್ಣೆ, ತುಪ್ಪ, ಚೀಸ್, ಡೈರಿ ವಸ್ತುಗಳು, ಪ್ಯಾಕೇಜ್ ಮಾಡಿದ ಕುರುಕುಲು ತಿಂಡಿಗಳು, ಪಾತ್ರೆಗಳು, ಹಾಲುಣಿಸುವ ಬಾಟಲ್ಗಳು, ಮಕ್ಕಳಿಗಾಗಿ ನ್ಯಾಪ್ಕಿನ್ ಮತ್ತು ಕ್ಲಿನಿಕಲ್ ಡೈಪರ್ಗಳು, ಹೊಲಿಗೆ ಯಂತ್ರ ಮತ್ತು ಬಿಡಿ ಭಾಗಗಳು. ರೈತರು ಮತ್ತು ಕೃಷಿ ಸಂಬಂಧಿಸಿದ ಉತ್ಪನ್ನಗಳಿಗೆ ಶೇಕಡ 5ಕ್ಕೆ GST ಇಳಿಕೆ. ಟ್ರ್ಯಾಕ್ಟರ್ ಟೈರ್ಗಳು ಮತ್ತು ಬಿಡಿ ಭಾಗಗಳು, ಟ್ರ್ಯಾಕ್ಟರ್ಗಳು, ನಿರ್ದಿಷ್ಟ ಜೈವಿಕ ಕೀಟನಾಶಕಗಳು, ಸೂಕ್ಷ್ಮ ಪೋಷಕಾಂಶಗಳು, ಹನಿ ನೀರಾವರಿ ವ್ಯವಸ್ಥೆ, ಕೃಷಿ, ತೋಟಗಾರಿಕೆ ಅಥವಾ ಅರಣ್ಯ ಯಂತ್ರಗಳು. ಆರೋಗ್ಯ ವಲಯದ ಉತ್ಪನ್ನಗಳು. ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ, ಥರ್ಮಾಮೀಟರ್, ವೈದ್ಯಕೀಯ ದರ್ಜೆಯ ಆಮ್ಲಜನಕ, ಎಲ್ಲ ಡಯಾಗ್ನೋಸ್ಟಿಕ್ಸ್ ಕಿಟ್ಗಳು ಮತ್ತು ರಿಯೇಜ್ಮೆಂಟ್ಸ್, ಗ್ಲೂಕೋಮೀಟರ್ ಮತ್ತು ಟೆಸ್ಟ್ ಸ್ಟ್ರಿಪ್ಗಳು, ದೃಷ್ಟಿ ಸರಿಪಡಿಸುವ ಕನ್ನಡಕಗಳು. ಕೈಗೆಟುಕುವ ದರದಲ್ಲಿ ಆಟೋಮೊಬೈಲ್ಗಳು. ಶೇಕಡ 28 ತೆರಿಗೆ ವ್ಯಾಪ್ತಿಯಲ್ಲಿದ್ದ ಆಟೋಮೊಬೈಲ್ಗಳನ್ನು ಶೇಕಡ 18ಕ್ಕೆ ಇಳಿಸಲಾಗಿದೆ. ಪೆಟ್ರೋಲ್ ಮತ್ತು ಹೈಬ್ರಿಡ್, LPG, CNG ಕಾರುಗಳು 1500 cc ಮತ್ತು 4 ಮೀಟರ್ ಮೀರದಂತೆ ಇರುವ ಕಾರುಗಳಿಗೆ ಶೇಕಡ 18 ತೆರಿಗೆಯನ್ನು ವಿಧಿಸಲಾಗುತ್ತದೆ. ಡೀಸೆಲ್ ಮತ್ತು ಹೈಬ್ರಿಡ್ ಕಾರುಗಳು 1500 cc ಮತ್ತು 4 ಮೀಟರ್ ಮೀರದಂತೆ ಇರಬೇಕು. ತ್ರಿಚಕ್ರ ವಾಹನಗಳು, ಮೋಟಾರ್ ಸೈಕಲ್ಗಳು 350 cc ಮತ್ತು ಅದಕ್ಕಿಂತ ಕೆಳಗೆ ಇರಬೇಕು. ಸರಕು ಸಾಗಣೆ ವಾಹನಗಳನ್ನು ಸಹ 18ರ GSTಗೆ ತರಲಾಗಿದೆ. ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನೋಡುವುದಾದರೆ ಏರ್ ಕಂಡೀಷನ್, ಟಿವಿ, ಮಾನಿಟರ್ ಮತ್ತು ಪ್ರೊಜೆಕ್ಟರ್ಗಳು, ಪಾತ್ರೆ ತೊಳೆಯುವ ಯಂತ್ರಗಳನ್ನು ಸಹ 18ರ ತೆರಿಗೆ ವ್ಯಾಪ್ತಿಗೆ ತರಲಾಗಿದೆ.